ಅಂಗ ಪ್ರದರ್ಶನ ಜೊತೆ ಉರುಳು ಸೇವೆ ಮಾಡ್ತಾ ಇದೀವಿ ಇಬ್ರು. ಅಯ್ಯೋ ನನ್ ಸೊಂಟ ಹೋಯ್ತು, ನನ್ ಸೊಂಟ ಹೋಯ್ತು. ಇನ್ನೊಬ್ಬ ಅಯ್ಯೋ ಅಮ್ಮ ಕೈ ಕೊಡಮ್ಮ. ಅಯ್ಯೋ ಬೇಡ ಹೋಗಾತ್ಲಾಗೆ ಹೋಗ. ಅಯ್ಯೋ ಅತಿ ಅತಿ ಏನಾಯ್ತತೆ? ನಾನು ಇವಳಿನ ಯಾವಾಗ್ಲೂ ಬೈತಿದ್ನಲ್ಲ, ಅದಕ್ಕೆ ನನ್ನನ್ನು ಒಂದೇ ಸಲ ಕೊಂದು ಬಿಡೋಣ ಅಂತ ಸಂಚು ಮಾಡಿದವಳಮ್ಮ. ಸಂಚು ಮಾಡಿದಾಳೆ. ಹೌದೌದೌದೌದು, ನೀನ್ ನೋಡು ದೊಡ್ಡ ಎಲಿಜಬೆತ್ ರಾಣಿ, ಅದಕ್ಕೆ ನಿನ್ನ ಕೊಲ್ಲೋದು ಸಂಚು ಮಾಡ್ತಾಳೆ. ಅಯ್ಯೋ ಸಂಚಲ್ದಿ ಇನ್ನೇನು, ಕಣ್ಣು ಬಿಟ್ಕೊಂಡು ನೋಡೋ ನೆಲದ ಮೇಲೆ ಎಷ್ಟು ಎಣ್ಣೆ ಚೆಲ್ಲಿದಾಳೆ ಅಂತ ನನ್ನ ಬೀಳ್ಸಕ್ಕೆ ಪ್ಲಾನ್ ಮಾಡಿದಾಳೆ. ಅಯ್ಯೋ ನಾನು ಯಾಕತ್ತೆ ಹಾಗೆಲ್ಲ ಮಾಡ್ಗೆ? ನಾನು ನಿನ್ ಜೊತೆ ಬಿದ್ದೆ ಅಲ್ವಾ, ಹುಚ್ಚ ಬಾಯಿ ಸಾಕು. ನನ್ನನ್ನು ಕೊಲ್ಲಬೇಕು ಅಂತ ಅದೆಷ್ಟು ದಿನದಿಂದ ಪ್ಲಾನ್ ಮಾಡಿದ್ದೆ ನೀನು. ಯಾಕತ್ತೆ ಮನೆ ಏನೇ ತಪ್ಪಾದ್ರೂ ಮೀನವ್ರದೇ ತಪ್ಪು ಅನ್ನೋ ತರ ಮಾತಾಡ್ತೀರಾ? ಅಂಡ್ ಆಲ್ಸೋ ಮೀನವ್ರು ಎಣ್ಣೆ ತಗೊಂಡು ಹೋಗ್ಬೇಕಾದ್ರೆ ನಾನೇ ನೋಡ್ಕೊಂಡೆ ಅವ್ರಿಗೆ ಡಿಕ್ಕಿ ಹೊಡೆದಿದ್ದು, ಅದಕ್ಕೆ ನೀ ಎಣ್ಣೆ ಚೆಲ್ಲಿದ್ರಿ. ಗೊತ್ತಿದ್ದು ನಿನ್ ತಪ್ಪಲ್ಲ ಶ್ರುತಿ, ಅದು ಆಕಸ್ಮಿಕ. ಆದ್ರೆ ಅದನ್ನ ಒರೆಸದೆ ಬಿಟ್ಟಿದಾರಲ್ಲ ಮೀನವರು, ಇದು ಪ್ಲಾನ್. ರೋಹಿಣಿ ಅವರೇ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಬಟ್ಟೆ ತರೋಣ ಅಂತ ಅಡ್ಗೆ ಮನೆಗೆ ಹೋದೆ. ಅಷ್ಟರಲ್ಲಿ ಬಂದು ಈಗ ಬಿದ್ಬಿಟ್ಟಿದ್ದಾರೆ. ನೀನು ಹೂವ ಕಟ್ಟದಲ್ಲೇ ಕತೆ ಬೇರೆ ಕಟ್ಟಿದ್ದೇನೆ. ನಾನ್ ಬೀಳ್ಬೇಕು ಅಂತ ನೀನ್ ಪ್ಲಾನ್ ಮಾಡಿದ್ದೆ. ಅಯ್ಯಯ್ಯೋ ನನ್ ಸೊಂಟ ನನ್ ಗೊತ್ತು ಕಣೆ. ನಾನ್ ಜಾರ್ ಬಿದ್ದು ನನ್ ಸೊಂಟ ಕೈ ಕಾಲ್ ಮುರಿದೋಗ್ಬೇಕು ಅಂತ ತಾನೇ ನೀನ್ ಪ್ಲಾನ್ ಮಾಡಿದ್ದು. ಮುರಿದೋಯ್ತು ಮುರಿದೋಯ್ತು, ನನ್ ಸೊಂಟ ಮುರಿದೋಯ್ತು. ಅಯ್ಯೋ ಅತ್ತೆ ಚೆಲ್ಲಿ ನಾನು ಅಂತ ಹೇಳ್ತಾ ಇದ್ದೀನಿ ತಾನೆ, ಮತ್ತೆ ಯಾಕೆ ಕಿಸ್ಕೊತಿದ್ದೀರಾ? ಅಮ್ಮ ಸ್ವಯಂ ಬಿಡಿ, ಸಕ್ಕರೆಗೆ ಮೀನನ್ನು ಬೈಯೋದಕ್ಕೆ ಒಂದು ಕಾರಣ ಬೇಕು. ಇವತ್ತು ಆ ಕಾರಣಗಳು ಎಣ್ಣೆಗಳಾಗ್ಬಿಟ್ಟಿದೆ ಆಠೆಯ. ನಿನ್ನೆ ಭೂತ ಅಂತ ಕಿರ್ಚಾಡಿ ನನ್ನನ್ನ ಹೆದರ್ಸಕ್ ನೋಡಿದ್ಲು, ಆದ್ರೆ ಇವತ್ತು ಎಣ್ಣೆ ಚೆಲ್ಲಿ ನನ್ನನ್ನು ಕೊಲ್ಲಕ್ಕೆ ಪ್ಲಾನ್ ಮಾಡಿದಾಳೆ. ಹೌದಮ್ಮ, ನೀನ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಟೆಂಪ್ಟ್ ಮರ್ಡರ್ಗೆ ಸಮ. ಅಕಾರ್ಡಿಂಗ್ ಟು IPC ಸೆಕ್ಷನ್ 301, 302 ಯಾವ ಸೆಕ್ಷನ್? 8th ಸ್ಟ್ಯಾಂಡರ್ಡ್ B ಸೆಕ್ಷನ್ ಬರುತ್ತೆ. ಏಯ್ ಮಗದಿನ ಅರ್ಧಂಗ್ ಆಡ್ತಿಯಲ್ಲೋ, ನಾದ್ರದಿಂದ ಹೆಂಗ್ಬಿಟ್ಟಿದೆ ಲೇ ಮನೋಜ. ಅಮ್ಮ ಗೊತ್ತಿಲ್ಲದೆ ಬಿದ್ದಿದ್ದಾರೆ. ಇದನ್ನೇನೋ ಒಂದು ಇಂಟರ್ನ್ಯಾಷನಲ್ ಕ್ರೈಮ್ ತರ ಹೇಳ್ತಾ ಇದ್ದಿಲ್ಲ. ಎಪ್ಪ ಅಮ್ಮನ ನಾನು ಕೊಟ್ಲಪ್ಪ ಕೈಲ, ನನ್ನಿಂದಾನೇ ಜೀವನದಲ್ಲಿ ಮೇಲೆ ಬಂದ್ಬಿಡ್ತಾರೆ ಅನ್ನೋ ಕೋಪಕ್ಕೆ ನನ್ನ ಕೈಲ ಒದರ್ಬಿಟ್ಟು ನೋಡು, ಇನ್ನು ರಂಗಸ್ವಾಮಿ ಸ್ಟೈಲಲ್ಲಿ ಮಲ್ಕೊಂಡ್ಬಿಟ್ಟವ್ರೆ. ಈಗ ಹೋಗಯ್ಯ, ಅಲ್ಲಿ ಪಾಪ ಬಿದ್ದಿದ್ದಾರೆ, ಕಣ್ಣು ಕಾಣಿಸ್ತಾ ಇದೆ, ಬಂದು ನಿಂತ್ಕೊಂಡು ಪೋಸ್ ಕೊಡ್ತವನೆ. IPC ಸೆಕ್ಷನ್ ಅಂತೆ, A ಸೆಕ್ಷನ್ ಅಂತೆ, B ಸೆಕ್ಷನ್ ಅಂತೆ. ಪ್ರೀತಿಯ ಪುತ್ರ ನೀನೇ ಬೇಡಪ್ಪ, ಕೈ ಕೊಟ್ಟು ಎಬ್ಸಪ್ಪ, ಹಾಕೊಂಡು ತಪ್ಕೋತಾರೆ ನಿನ್ನ. ಅಯ್ಯಯ್ಯೋ ಅಯ್ಯೋ ನನ್ನನ್ನು ಯಾಕೋ ಹಿಂಗ್ ಮಲಗಿಸ್ಬಿಟ್ಟು ನೀವು ಡಿಸ್ಕಷನ್ ಮಾಡ್ತಿದ್ದೀರಾ? ಪ್ರಾಣ ಹೋಗ್ತಿದೆ ಕಣ, ನಿಮ್ ಬಾಯಿಗಳಿಗೆಲ್ಲ ಏನಾದ್ರೂ ಹಾಕಬೇಕು. ಅಯ್ಯೋ ಅಮ್ಮ ಇರಮ್ಮ, ನಾ ಎಬ್ಸ್ತೀನಿ. ಹಿಂಗ್ ಅಂತಾನೆ ಹೇಳ್ಸ್ಕೊಂಡು ಎಬ್ಸ್ಬೇಕಾ? ಹುಷಾರ್ ಏನಾಗಿದೆ ಆಮೇಲೆ. ಏನವ ಇಷ್ಟೊಂದು ತೂಕ ಇದೆಯಾ? ನೋಡಕ್ ಒಳ್ಳೆ ಸಣ್ಣಗಿದೆಯಾ, ರೋಲರ್ ತರ ವೇಟ್ ಇದೆಯಾ? ಲೇಲೆ ರವೇ ಸೂಯ ನನ್ ಸಪೋರ್ಟ್ ಮಾಡ್ಬೋದು. ಅವ್ರಿಬ್ರು ಬೇಡ ಕಣ, ನೀನ್ ಹೇಳ್ಕೊಡ. ಅಯ್ಯಯ್ಯೋ ನನ್ ಸೊಂಟ. ಅಯ್ಯೋ ಯಾಕೋ ಯಾಕೋ ಕೆಮ್ತಿದ್ಯಾ? ಕೆಮ್ತಿದ್ದೀರಮ್ಮ, ಒಳ್ಳೆ ಹಂಪಿ ತೇತರ ಇದೆಯಲ್ಲಮ್ಮ ನೀನು. ಎತ್ತಮ್ಮ. ಅಯ್ಯೋ ಆಗ್ತಿಲ್ಲ ಕಣೋ, ಎತ್ತಕ್ಕಾಗ್ತಿಲ್ಲ ರವಿ. ನೋಡ್ದೇನೋ ಅತ್ತೇನ್ ಬಿಟ್ಬಿಟ್ಟು ಅವ್ಳ ಗಂಡನ ಮಾತ್ರ ಸೇವ್ ಮಾಡ್ಕೊಂಡ್ಬಿಟ್ಲ. ಬಂದೆ ರೀ. ನಿನ್ ಕೈಗೆ ಮುರ್ದಾಕ್ಬಿಡ್ತೀಯ, ಇದೊಂದೇ ನೆಟ್ಟಿಗಿರೋದು. ಬನ್ನಿ. ಅಯ್ಯೋ ರೋಹಿಣಿ, ಇಷ್ಟಾಲಮ್ಮ ಇಷ್ಟಾಲು. ಅತ್ತೆ ನನ್ ಕಿವಿ ಸೊಂಟನೆ ಮುರ್ದೋಗಿದೆ, ಹುಚ್ಚೇವಿ ಓಡಿಯ ಸರಿಯಾಗಿ. ಅವ್ರಿತ್ತು ಹಿರಿಯತ್ತೆ. ಮನೋಜ ಬಿದ್ದಾಗ ಎಲ್ರು ಇದ್ರು ನೋಡಿದ್ಯಾ? ಎಲ್ಲ ಇಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಕೊನೆವರೆಗೂ ನಾನು ರೋಹಿಣಿ ಇಬ್ಬರೇ ಇರೋದು. ಆಮೇಲೆ ನೀನೇನೇ ಮಾಡ್ಬೇಕಾದ್ರೂ ಒಂದು ಪಾಲು ನನಗೆ ಎಕ್ಸ್ಟ್ರಾನೇ ಮಾಡಬೇಕು. ಒಂದು ಪ್ರಾಣ ಹೋಗ್ತಿದೆ, ಪಾಲತ್ತೆ ಪಾಲು. ಅಯ್ಯೋ ರೋಹಿಣಿ ನೋಡ್ದ್ಯಾ, ನನ್ನ ಕಾಲಿಗೆ ಎಂತ ಕಾಲ ಬಂದ್ಬಿಡ್ತು ಅಂತ. ಆ ಮೀನಾ ನನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ಲು ಕಣಮ್ಮ, ಪ್ಲಾನ್ ಮಾಡಿದ್ಲು. ಏನ್ ಪ್ರಾಬ್ಲಮ್? ಯಾಕೆ ಯಾವಾಗ ಮೀನಾ ಮೇಲೆ ತಪ್ಪು ಹೊರಿಸ್ತೀರಾ ನೀವು? ಏನು ವಾಯ್ಸ್ ಜಾಸ್ತಿ ಮಾಡ್ತಿರೋದು? ಯಾರ ಮುಂದೆ? ನಿಮ್ ಮುಂದೆನೆ. ಸೂರ್ಯ ಅವ್ರು ಹೇಳ್ದಂಗೆ ಅವ್ರಿಗೆ ಅನ್ನೋದಕ್ಕೆ ನಿಮ್ಗೊಂದು ಕಾರಣ ಬೇಕಲ್ವಾ? ಹೇಳ್ತಿಲ್ವಾ ಇದು ನನ್ ತಪ್ಪಂತ? ಅಷ್ಟು ಹೇಳಿದ್ರೆ ನಿಮ್ ತಲೆಗೆ ಹೋಗ್ತಿಲ್ವಾ? ಸತೆ ಅಮ್ಮ ಜೊತೆ ಹೀಗೆಲ್ಲ ಮಾತಾಡಬಾರ್ದು, ಹೇಳ್ಬಿಟ್ಟಿರ್ತೀನಿ. ಸುಮ್ಮನೆ ನಿಂತ್ಕೊಳ್ರಿ. ಸೀರೆಗಿಂದನೋ ಅಮ್ಮ, ನಿಮ್ಮ ಒಬ್ಬರಿಗೆ ಅಮ್ಮ ಇರೋದು. ಸ್ವಲ್ಪ ಬುದ್ಧಿ ಹೇಳಿ ಇವ್ರಿಗೆ, ಇಲ್ಲಾಂದ್ರೆ ಹಿಂಗೆ ಆಡ್ತಿದ್ರೆ ಹುಚ್ಚೆಂದು ಬಿಡುತ್ತೆ. ಗಾನ್ಗೆ ಬಿಡುತ್ತೆ. ಡೋಂಟ್ ಶೌಟ್. ನಾವು ಗೀತಲ್ಲಿ ಬರುತ್ತೆ, ನಿಮ್ಗಿಂತ ಜೋರಾಗಿ ಗೆಲ್ಸ್ತೀನಿ. ಬರೀ ಮೀನನ್ನೇ ಜಪ ಮಾಡ್ತಿರ್ತೀರಾ, ಎಲ್ಲರಿಗೂ ಅವರೇ ಕಾರಣ ಅನ್ನೋ ಹಾಗೆ. ಅವಳು ನಿಮ್ಗೆ ಅಂತ ಗೊತ್ಬಿಟ್ಟು ಹೋದ್ಲು. ಇದೆಲ್ಲ ಆ ಮೀನವ್ರದೇ ಕೆಲಸ.
ಬೇಕು ಅಂತಾನೆ ಎತ್ ಕಟ್ಟಿದ್ದಾರೆ. ಹೌದಮ್ಮ, ನಿನ್ನೆ ಇಬ್ರು ಸೇರಿ ನನ್ನ ಭಯ ಪಡಿಸಿದ್ರು. ಈಗ ನೋಡಿದ್ರೆ ಇಬ್ರು ಸೇರಿನೇ ಜಗಳ ಬರ್ತಿದ್ದಾರೆ. ಅತ್ತೆ, ನೀವೇನಾದ್ರೂ ಅಪ್ಪಿ ತಪ್ಪಿ ಮೀನವ್ರನ್ನ ನೋಡಿ ಅಯ್ಯೋ ಪಾಪ ಅಂದ್ರೆ ಮುಗೀತು. ಒಂದಲ್ಲ ಒಂದ್ ದಿವಸ ಸರಿಯಾಗಿ ಮಾಡ್ತಾರೆ ನಿಮ್ಗೆ, ಅಭಯ ಗ್ಯಾರಂಟಿ. ಅದಕ್ಕೆ ನೀವು ಸ್ವಲ್ಪ ಮೀನ ಹತ್ರ ಸ್ಟ್ರಿಕ್ಟ್ ಆಗಿರಿ. ಯಾಕನಮ್ಮ, ಏನಮ್ಮ ನನ್ನ ಪರಿಸ್ಥಿತಿ? ಒಂದ್ ಕಡೆ ಸೊಂಟ ನೋವ್ತಿದೆ, ಒಂದ್ ಕಡೆ ಕಾಲ್ ನೋವ್ತಿದೆ. ಇವ್ರು ನೋಡಿದ್ರೆ ಮನ್ಸಿಗೆ ನೋವು ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ ಅತ್ತೆ. ಹೋಗ್ಬಿಟ್ಟು ಹೋದ್ರು. ಅಲ್ಲ ಕಣಮ್ಮ ರೋಹಿಣಿ, ಅವಳ ದೂರ ನಿಂತ್ಕೊಂಡು ಒಂದೇ ಒಂದ್ಸಲ ತೂ ಅಂತ ಹೋಗಿದ್ಲು. ನೀನು ಪಕ್ಕದಲ್ಲೇ ಕುತ್ಕೊಂಡು ತೂ ಅಂತ 2 ಸಲ ಹೋಗಿದ್ಯಲ್ಲ, ಯಾಕೆ? ನೀನು ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ಯಾ ಇಂಡೈರೆಕ್ಟ್ ಆಗಿ ಹೋಗಿಬೇಕು ಅಂತ? ಅಯ್ಯೋ ಅತ್ತೆ, ನೀನ್ ನನ್ ದೇವ್ರು. ಇನ್ನೊಂದ್ ಸ್ವಲ್ಪ ಜೋರಾಗದ್ನು ಕಾಲ್ ನೋವು ಹೋಗಿ. ಇಲ್ಲ ಅತ್ತೆ, ಅಲ್ಲ